ನಮಸ್ಕಾರ ಸ್ನೇಹಿತರೆ. ಇವತ್ತು ಚಿರ ಯೌವನವನ್ನು ಪಡೆಯೋಕ್ಕೆ ಅಂದರೆ ಯೌವನವನ್ನು ಪುನರ್ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಕಾಯಕಲ್ಪ ಚಿಕಿತ್ಸೆ ಅಂತ ಹೇಳ್ತಾರಲ್ವ, ಆ ಒಂದು ಚಿಕಿತ್ಸೆಯನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಮತ್ತು ಇದು ಭಾರತ ದೇಶದ ವೃಕ್ಷ, ಅಂದರೆ ನಮಗೆ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತಿದೆ, ರಾಷ್ಟ್ರೀಯ ಪಕ್ಷಿ ನವಿಲು ಅಂತಿದೆಯಲ್ಲ, ಅದೇ ರಾಷ್ಟ್ರೀಯ ಮರ ಬಂದ್ಬಿಟ್ಟು ನಮ್ಮ ಆಲದ ಮರ, ವಟವೃಕ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದನ್ನು ನಾವು ಈ ಗಿಡದ ಪಂಚಾಂಗಗಳನ್ನು ಬಳಸ್ಕೊಂಡು ಕಾಯಕಲ್ಪ ಚಿಕಿತ್ಸೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಶರೀರದಲ್ಲಿ ಮತ್ತೆ ಪುನಃ ಚೈತನ್ಯ ಅಥವಾ ಯೌವನ ಅಥವಾ ಚೈತನ್ಯವನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ವಟವೃಕ್ಷದ ಅಂದರೆ ಆಲದ ಮರದ ಪಂಚಾಂಗಗಳನ್ನು ನಾವು ಬಳಸಬೇಕು. ನೋಡಿ, ಇಲ್ಲಿ ದೊಡ್ಡ ಮರ ಇದು ಆಗಿರೋದ್ರಿಂದ ಇಲ್ಲಿ ಬೇರಿದೆ ಮತ್ತು ಇದು ಕಾಂಡ ಇದೆ, ಆಮೇಲೆ ಇದು ಆಲದ ಬಿಳಿಲಿನ ಕುಡಿ ಇದು. ಇದು ಬಂದು ಆಲದ ಕಾಯಿ ನೋಡಿ, ನಾವು ಆದಷ್ಟು ಗಿಡದಿಂದನೇ ಸಂಗ್ರಹ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಬಗ್ಗಿರುವಂಥ ಗಿಡಗಳಲ್ಲಿ ಸಂಗ್ರಹ ಮಾಡಿಕೊಂಡು ನಾವು ಇಟ್ಕೋಬೇಕಾಗ್ತದೆ. ಹಾಗೆ ಇದು ಆಲದ ಎಲೆಯ ಕುಡಿಗಳು. ಇವು ಕುಡಿಗಳಂದರೆ ಚೈತ್ರ ವಸಂತ ಆ ಮಾಸದಲ್ಲಿ ನಿಮಗೆ ಈ ಕುಡಿಗಳು ಹುಟ್ಕೊತವೆ ಗಿಡಗಳಲ್ಲಿ. ಇದ್ರ ಕುಡಿ, ಆಲದ ಕುಡಿ, ಆಲದ ಒಂದು ಕಾಯಿ, ಆಲದ ಬಿಳಿಲಿನ ಒಂದು ಕುಡಿ, ಆಮೇಲೆ ಕಾಂಡದ ಚಕ್ಕೆ ಮತ್ತು ಬೇರಿನ ಚಕ್ಕೆ. ಇಷ್ಟು ಪಂಚಾಂಗಗಳನ್ನು ನಾವು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಂದರೆ ಒಂದು 250 ಗ್ರಾಮ್ ಅಷ್ಟು ನಾವು ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಒಣಗಿದ ಮೇಲೆ ಅಷ್ಟು ಆಗಬೇಕು. ಅದು ಅಂದರೆ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಹೆಚ್ಚಿಗೆ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡಾಗ ಏನು ಆಗುತ್ತದೆ, ಇದು ನಿಮಗೆ ಈ 5 ಪಂಚಾಂಗಗಳನ್ನು ಅಂದರೆ ಬೇರಿನ ಒಂದು ತೊಗಟೆ ಒಂದು 1/4 ಕೆ ಜಿಯಷ್ಟು, ಆಮೇಲೆ ಬೇರಿನ ಇದು ಕಾಂಡದ ತೊಗಟೆ, ಇದು ಬೇರಿನ ಒಂದು ತೊಗಟೆ, ಆಮೇಲೆ ಇದು ಬಿಳಿಲಿನ ಕುಡಿಗಳು ಅಂದರೆ ಬಿಳಿ ಭಾಗ ಬರ್ತವೆ ನೋಡಿ ಈ ಥರ. ಈ ಥರ ಬಿಳಿ ಭಾಗದ್ದು ಮತ್ತು ಕಾಯಿ ಮತ್ತು ಎಲೆಯ ಕುಡಿಗಳನ್ನು ಶೇಖರಣೆ ಮಾಡಿಟ್ಕೊಂಡು ಸುಮಾರು ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡು ನಾವು ಚೆನ್ನಾಗಿ ಕುಟ್ಟಬೇಕು. ಇದನ್ನ ಒಣಗಿದ ಮೇಲೆ ಒರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿದ ಮೇಲೆ ಇದು ತುಂಬ ನೈಸ್ ಪೌಡ್ರ್ ಆಗುತ್ತೆ ಇದು. ನೈಸ್ ಪೌಡ್ರ್ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಇದನ್ನ ಚೆನ್ನಾಗಿ ಜರಡಿ ಹಿಡಿದು ಸೋಸ್ಕೊಂಡು ಇದನ್ನು ಸುಮಾರು ಒಂದು ಅರ್ಧ ಕೆ ಜಿನೋ ಅಥವಾ 3/4 ಕೆ ಜಿನೋ ಆಗಲಿ, ಎಷ್ಟಾಗುತ್ತೆ ಅಷ್ಟು ಈ 5 ಈಕ್ವಲ್ ಕ್ವಾಂಟಿಟಿ ಹಾಕಿಬಿಟ್ಟು ನಾವೇನು ಮಾಡಬೇಕಂದ್ರೆ ಅದರ ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಉದಾಹರಣೆಗೆ ನೀವು ಒಂದು ಅರ್ಧ ಕೆ ಜಿ 5 ಪಂಚಾಂಗಗಳದ್ದು ಚೂರ್ಣ ಆದರೆ ಒಂದು ಅರ್ಧ ಕೆ ಜಿ ಕಲ್ಲು ಸಕ್ಕರೆನ ಅಂದರೆ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಜರಡಿ ಹಿಡಿದು 2 ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಜಿನ ಒಂದು ಭರಣಿಯೆಲ್ಲ ಹಾಕಿಟ್ಕೊಂಡು ನಿತ್ಯ ಬೆಳಗ್ಗೆ ನಾಟಿ ಹಸುವಿನ ಹಾಲಲ್ಲಿ ಇದನ್ನು ಹಾಕಿ 1 ಚಮಚ ತುಪ್ಪ ಅದಕ್ಕೆ ಹಾಕಿ ಸೇವಿಸ್ತಾ ಬಂದರೆ ನಮ್ಮ ಶರೀರದಲ್ಲಿ ಚೈತನ್ಯ ಬರುತ್ತೆ ಮತ್ತು ಪುನರ್ ಯೌವನ ಪ್ರಾಪ್ತಿಯಾಗುತ್ತೆ. ಒಂದು ಕನಿಷ್ಠ ಪಕ್ಷ ಒಂದು 3 ತಿಂಗಳಾದರೂ ಇದನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಈ ಸಕ್ಕರೆ ಕಾಯಿಲೆಯಿಂದ ಕೆಲವ್ರಿಗೆ ಏನಾಗಿರುತ್ತೆ, ನರಗಳ ಒಂದು ದೌರ್ಬಲ್ಯ ಪ್ರಾರಂಭ ಆಗಿರುತ್ತೆ, ಮತ್ತು ಶಕ್ತಿಹೀನರಾಗಿರ್ತಾರೆ, ಮತ್ತು ಕೆಲವರಿಗೆ ಈ ಮೂತ್ರದಲ್ಲಿ ನೊರೆ ಅಥವಾ ಪ್ರೋಟೀನ್ ಅಂಶ ಹೋಗಿ ಶರೀರದಲ್ಲಿ ತೇಜಸ್ಸು ಕಡಿಮೆ ಆಗಿರುತ್ತೆ, ಓಜಸ್ಸು ಕಡಿಮೆ ಆಗಿರುತ್ತೆ, ಮತ್ತು ಕೆಲವರಿಗೆ ನಪುಂಸಕತೆ ಇರುತ್ತೆ, ಮತ್ತು ಕೆಲವರಲ್ಲಿ ಶರೀರದಲ್ಲಿ ತಾಕತ್ತಿರೋದಿಲ್ಲ ನೋಡಿ. ಅಂಥವ್ರಿಗೆ ಈ ಒಂದು ಕಾಯಕಲ್ಪ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದ್ಭುತವಾದಂಥ ಶಕ್ತಿ ಪ್ರಾಪ್ತವಾಗುತ್ತೆ. ಮತ್ತು ಇದು ಆಲದ ಮರ ಪ್ರತಿಯೊಬ್ಬರಿಗೆ ರೈತರಿಗೆ ಗೊತ್ತಿರುವಂಥದ್ದು, ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಸಿಗ್ತಕ್ಕಂಥ ವೃಕ್ಷ ಇದು. ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಅದ್ಭುತವಾದಂತಹ ವರ್ಣನೆ ಇದೆ. ಈ ವಟವೃಕ್ಷದ ಒಂದು ಈ ಕಾಯಕಲ್ಪ ಚಿಕಿತ್ಸೆಯನ್ನು ಒಂದು 3 ತಿಂಗಳ ಕಾಲ ಮಾಡಿಕೊಂಡ್ರೆ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಒಂದು ನಿಮಗೆ ದೌರ್ಬಲ್ಯ ಕಡಿಮೆ ಆಗುತ್ತೆ, ಮತ್ತು ಸಕ್ಕರೆ ಕಾಯಿಲೆ ಇದ್ದರೆ ತುಂಬ ಹತೋಟಿಗೆ ಬರುತ್ತೆ, ಮತ್ತು ಶಕ್ತಿಹೀನರಾಗಿದ್ದರೆ ಶಕ್ತಿ ಬರುತ್ತೆ, ಓಜಸ್ಸು ತೇಜಸ್ಸು, ಮತ್ತು ಹೆಣ್ಮಕ್ಳುಗಳಲ್ಲಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು, ಪುರುಷರಲ್ಲಿ ವಿರಣಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಈ ಥರ ನಮ್ಮ ಶರೀರ ಏನಾಗುತ್ತೆ ಅಂದರೆ ಪುನರ್ ಯೌವನ ಪ್ರಾಪ್ತಿ ಪಡೀತದೆ. ಮತ್ತು ಸಕ್ಕರೆ ಕಾಯಿಲೆ ಇರೋರು ಏನು ಮಾಡ್ಬೋದು ಅಂದರೆ ಇದನ್ನು ಬಿಡಬೇಕಾಗತ್ತೆ, ಕಲ್ಸಕ್ಕರನ್ನ ಇದನ್ನು ಮಾತ್ರ 1 ಸ್ಪೂನಷ್ಟು ಹಾಕ್ಕೊಂಡು ಹಾಲಿಗೆ ಹಾಕ್ಕೊಂಡು ಕದಡಿ ಕುಡಿಯುವಂಥದ್ದು. ಇಷ್ಟು ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಒಂದು ದಿನ ನಾವು ಪ್ರಯತ್ನ ಪಟ್ಟರೆ ಸುಮಾರು ಒಂದು 3 ತಿಂಗಳಿಗೆ ಆಗುವಷ್ಟು ಈ ಔಷಧಿ ರೆಡಿ ಮಾಡಿಟ್ಕೊಂಡ್ರೆ ಮುಂದೆ ನೀವು ಒಂದು 7-8 ವರ್ಷ 10 ವರ್ಷ ಕನಿಷ್ಠ ಪಕ್ಷ ನಿಮ್ಮ ಶರೀರದಲ್ಲಿ ಇದರ ಒಂದು ಶಕ್ತಿಯ ಸಂಚಯ ಆಗ್ತಾ ಇರುತ್ತೆ. ಅಷ್ಟು ಅದ್ಭುತವಾದಂತಹ ಈ ಒಂದು ವಟವೃಕ್ಷದ ಈ ಕಾಯಕಲ್ಪ ಚಿಕಿತ್ಸೆಯನ್ನು ತಾವೆಲ್ಲ ಪಡೆದು ಶರೀರದಲ್ಲಿ ಚೈತನ್ಯ ಪಡೀರಿ ಅಂತೆ ಮತ್ತು ಪುನರ್ ಯೌವನ ಪಡೀರಿ ಅಂತ ಹೇಳ್ತಾ ಈ ಒಂದು ವಟವೃಕ್ಷದಿಂದ ಆಗ್ತಕ್ಕಂಥ ಲಾಭಗಳನ್ನು ನಿಮಗೆ ತಿಳಿಸಿದ್ದೀನಿ ಅನ್ಕೊಂತ. ಇದು ಜನರಿಗೆ ಸುಮಾರು ಜನ ಇದನ್ನ ಪಟ್ಟಣ ಪ್ರದೇಶದಲ್ಲಿರೋರಿಗೆ ಆಗದೇ ಇರ್ಬೋದು, ಹಳ್ಳಿಗಳಲ್ಲಿರೋರಿಗೆ ಇದು ತುಂಬ ಉಪಯುಕ್ತ ಆಗ್ತಿದೆ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಎಲ್ಲ ಜನಕ್ಕೂ ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಸುಮಾರು ಜನಕ್ಕೆ ಇವತ್ತು ಏನಾಗಿದೆ ಅಂದರೆ ಸಕ್ಕರೆ ಕಾಯಿಲೆಯಿಂದ ಈ ನರಗಳ ದೌರ್ಬಲ್ಯ, ಶಕ್ತಿ ಕಡಿಮೆ ಆಗುವಂಥದ್ದು, ಮತ್ತು ಸಾಕಷ್ಟು ಬೇರೆ ಕಾಯಿಲೆಗಳು ಇರೋದ್ರಿಂದ ಈ ಒಂದು ಕಾಯಕಲ್ಪ ಚಿಕಿತ್ಸೆ ತುಂಬ ಅದ್ಭುತವಾಗಿ ಸಹಾಯ ಆಗ್ತದೆ ಎಲ್ಲರಿಗೆ.
ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.